ನಮಸ್ಕಾರ ರೀ ಕಾಕೋರೆ. ನಮಸ್ಕಾರ ರೀ. ಹೆಸರು ರೀ? ಭೀಮ್ ರೆಡ್ಡಿ. ಯಾವ ಊರು ರೀ? ಶಿರ್ಸಿ ಅವರ. ಹಾಂ ರೀ. ತಾಲೂಕಾ ಡಿಸ್ಟಿಕ್ ಯಾವ್ದು ಬರ್ತದೆ ರೀ? ಇದು ವೆರೈಟಿ ಎಚ್ ಎಂ ಕ್ಲಾಸ್ ಸೀಡ್ಸ್ ಕೃಷಿ ಅಂತೇಳಿ ವೆರೈಟಿ ಹಾಕಿರಿದ್ರಿ ರೀ. ಹಾಂ, ಎಷ್ಟು ದಿವಸ ಆಯ್ತು ರೀ ಹಾಕಿದೆ ಈಗ? 3 ತಿಂಗಳಾಯ್ತು. ಹಾಂ, ಅಂದ್ರೆ ಈಗ ಎಷ್ಟು ಟ್ರೈ ಕಟಿಂಗ್ ಬಂದದ್ರಿ? 900 ಬಂದದ್ರಿ. ಹಾಂ ರೀ. ಅಂದ್ರೆ ಇವತ್ತಿಂದ ಎಷ್ಟು ಬರ್ಬೋದು ಅಂತೀರಿ? ಒಂದು ದಿವ್ಸಕ್ಕೆ ಎಷ್ಟು ಕಟಿಂಗ್ ಆಗುತ್ತೆ? 50-60 ಕಡಿತೀವಿ ನೋಡ್ರಿ. ಹಾಂ ರೀ, 50-60 ಕಡಿತೀರಿ. ಅಂದ್ರೆ ಇದನ್ನು ಕಾಯಿ ಹೆಂಗ ಅನಿಸ್ತದ್ರಿ? ಕಾಯಿ ಚಲೋ ಗಟ್ಟಿ ಅದ. ಹಾಂ ರೀ. ಅಂದ್ರೆ ಕಡ್ದು ಒಂದು 2-3 ದಿವಸ ಇಟ್ಟಿರು ಏನೂ ಆಗಲ್ಲ ಅಂತ ನಿಮ್ಮದು ಇದು. ಎಷ್ಟು ಕ್ಯಾರೆಟ್ ಕಡಿತದಂತೀರಿ ಇದ್ರಾಗ 2 ಎಕರೆದಾಗ ನಿಮ್ಮ ಅಂದಾಜು ಪ್ರಕಾರ? ಇದ್ರಾಗಂತೀರಿ. ಹಾಂ ರೀ. ಈಗ ಇದು ಒಂದು ಪ್ಲಾಟ್ದಾಗ ನಾವು ಸೇರ್ತೀವಿ, ನಾಳೆ ಮೊನ್ನೆ ಹೋದ್ರೆ 1100 ಐತಾವ. 1100 ಆಗ್ತದ ನಿಮ್ಮ ಪ್ರಕಾರ? 15 ಕೆಜಿ ಕಡಿತೀವಿ ನೋಡ್ರಿ. ಹಾಂ ರೀ. ಹಾಂ ರೀ. ಅಂದ್ರೆ ನಿಮ್ಮ ಪ್ರಕಾರ 2000 ಮ್ಯಾಗ ಕಡಿತದ ಅಂತ ಇದು ಅದ ರೀ. ರೈತರು ಇದು ಬೆಳಿಬಹುದು ಅಂತೀರ? ಹೆಂಗ ಮುಂದೆ ರೈತರ ಸಲುವಾಗಿ ಹೆಂಗೆ ಅನುಕೂಲ ಅದ? ಕಾಯಿ ಬಗ್ಗೆದಾಗ ಸ್ವಲ್ಪ ತಿಳಿಸಿ ಹೇಳ್ತೀರಿ ನಮ್ಗೆ ಏನಂತ? ಕಾಯಿ ಬಗ್ಗೆದಾಗ ಶಿಸ್ತು ನೋಡ್ರಿ. ಹಾಂ ರೀ. ಹಾಂ, ಮುಂದಿನ ದಾಣಿ ಪಿಣಿ ಅದರ ಯಾರು ಹೌದು. ಮಾಲ್ ಶಿಸ್ತು ಬರ್ತದ. ಮಾಲ್ ಬಿ ಕ್ವಾಲಿಟಿ 1 ನಂಬರ್ ಅದ. ಅಂದ್ ಕಾಯಿ ಹೆಂಗ ಅನಿಸ್ತದ್ರಿ? ಕಾಯಿ ಚಲೋ ಗಟ್ಟಿ ಹಿಂಗ್ ಬೋರ್ ಅದ. ಕಣ್ಣಿ ಕಾಣಿಸ್ಬೇಕು. ಹೌದು. ಅಂದ್ರೆ ಇದು ಮಾಲ್ ಬಿ ಚಲೋ ಬರ್ತದ, ಬೀಜ ಬಿ ಚಲೋ ಅದ. ಯಾಕಂದ್ರೆ ನೀವು ರೈತರಿಗೆ ಏನು ಹೇಳ ಬಯಸ್ತೀರಿ ಇದು ವೆರೈಟಿ ಬಗ್ಗೆದಾಗ? ನೋಡ್ರಪ್ಪ, ನೀವು 10 ಸಪ್ಲೈ ಮಾಲ್ ಹಚ್ಚಿರಿ. ಇದಕ್ಕೆ ಏನದ ಕ್ವಾಲಿಟಿ ಚಲೋ ಅದ, ಮಾಲ್ ಗಟ್ಟಿ ಬಿ ಅದ, ಮತ್ತು ಮಾಲ್ ಬಿ ಬರ್ಕತ್ತದ. ನಮಸ್ಕಾರ, ಥ್ಯಾಂಕ್ ಯು.